ನಮ್ಮ ಸರ್ಕಾರ ಇದ್ದು ದಿಟ್ಟ ತೀವ್ರವಾದ ನಿರ್ಧಾರ ತೆಗೆದುಕೊಳ್ಳೋದು. ಅದಕ್ಕೆ ನಮ್ಮ ಮಹಿಳಾ ಆಯೋಗದ ಹೆಣ್ಣುಮಗಳು ಬೆನ್ನತ್ತಿದ್ದಾರೆ. ಬಾಲನ್ ಅನ್ನುವಂಥ ನಮ್ಮ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಬೆನ್ನತ್ತಿದ್ದಾರೆ. ಜೊತೆ ಕೊಟ್ಟರು ರಾಂಪೇಜನ್ನು ಅನೇಕರು ಬೆನ್ನತ್ತಿದ್ದಾರೆ. ಒಬ್ಬರು ಇಬ್ಬರು 3 4 5 6 ಅನೇಕ ವಿಡಿಯೋ ನಮ್ಮ ಮಾಡುತ್ತಿರುವಂತಹ ಅದರಲ್ಲೂ ಯೂಟ್ಯೂಬ್ ಚಾನಲ್ದವರಂತ ಬೆನ್ನತ್ತಿದ್ದಾರೆ. ನಿಜವಾಗಿಯೂ ಯೂಟ್ಯೂಬ್ ಚಾನಲ್ದಲ್ಲೇ ಕೆಲವು ತಪ್ಪುಗಳು ಇರುವುದಿಲ್ಲ ಅಂತಲ್ಲ. ಹೊಟ್ಟೆ ಪಾಟೆ ಬಡತನಕ್ಕಾಗಿ ಕೆಲವೊಬ್ಬರು ಯೂಟ್ಯೂಬ್ಗಳು ಏನೋ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋಂಥ ಮಾತುಗಳು ಇರ್ಬೋದಿಲ್ಲ ಅಂತಲ್ಲ, ಸುಳ್ಳು ಅಂತ ಅಲ್ಲಿಗೆ ಹೋಗೋದಿಲ್ಲ. ಬಟ್ ಇವತ್ತು ಹೋರಾಟ ಮಾಡೋರು ಯಾರಪ್ಪ ಅಂದರೆ ಇವತ್ತು ಯೂಟ್ಯೂಬ್ಗಳು. ಯಾಕಂದರೆ ಸಣ್ಣ ತಮ್ಮ ಒಂದು ವೃತ್ತಿ ಬದುಕನ್ನು ಮಾಡ್ತಾ ತಾವು ಬದುಕು ಜೊತೆಗೆ ಸತ್ಯವನ್ನು ಹೇಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ದೊಡ್ಡ ಮೀಡಿಯಾ ನಾವು ಕರ್ಕೊಳ್ತೀವಿ. ಇವತ್ತು ದುಡ್ಡು ಹಾಕಿಂದ ಕೋಟ್ಯಾವಧಿ ದುಡ್ಡುಗಳು ಹಾಕಿ ನಡೆಸ್ತಿರುವಂಥ ಕಾರ್ಪೊರೇಟ್ಗಳ ಮೀಡಿಯಾಗಳು ಇವತ್ತು ಸಂಪೂರ್ಣವಾಗಿ ಅರ್ಧ ಸತ್ಯಗಳನ್ನು ಮಾತ್ರ ಹೇಳ್ತಾ ಇದ್ದಾವೆ, ಪೂರ್ಣ ಸತ್ಯ ಹೇಳ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಸರ್ಕಾರದ ಪ್ರೆಷರ್ ಆಗಿ ಮತ್ತೆ ಹಂಗೆ ಮುಂದೆ ಹೋಗ್ತಾ ನಡೆದ. ಆದರೆ ಇದು ಎಲ್ಲಿವರೆಗೆ ಅಂತ ಒಂದೆಲ್ಲ ಸತ್ಯ ಬರಲೇಬೇಕು ಹೊರಗೆ. ಇದರಿಂದಂಥವ್ರು ಯಾರು ಹೊರಗೆ ಬರಬೇಕು, ಮುಖವಾಡ ಕಳಿಸಿ ಬೆಳೆಯಬೇಕು. ಅವ್ರಿಗೂ ಭಯ ಶುರು ಆಗ್ಯದ. ಬಟ್ ಇನ್ನೂ ಜೋರಾಗಿ ನಮ್ಮ ಸಿದ್ದರಾಮಯ್ಯ ಅವರು ದಿಟ್ಟ ನಿರ್ಧಾರ ಹೋಗ್ಬೇಕಾಗ್ಯದ. ತೆಗೆದುಕೊಂಡಾರೆ SIT. ಆ SITಯನ್ನು ಕೆಲವೊಂದಿಷ್ಟು ಈ ಮೀಡಿಯಾ ಮಂದಿ ಕುಡ್ಕೊಂಡು ಮತ್ತಷ್ಟು ಜನ ಕುಡ್ಕೊಂಡು ಆ ಕೇವಲ ಈ ನಮ್ಮ ಚಿನ್ನಯ್ಯಗೆ ಅಥವಾ ಮುಖ್ಯದಾರಿಗೆ ಎಷ್ಟು ಸೀಮಿತ ಮಾಡಿ ಆ ನಂತರ ಬಂದ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಒಳ್ಳೆ ಕೆಲಸ ಮಾಡೋದು ಇಲ್ಲ ಅಂತಲ್ಲ, ಮಾಡ್ತಾಯಿದೆ. ಅದರಲ್ಲೂ ಪ್ರಣಬ್ ಮೊಹಂತಿ ಅವರಂತೂ ಈ ವಿಷಯದಲ್ಲಿ ಭಾಳ ಡೀಪಾಗಿ ಅಭ್ಯಾಸ ಮಾಡ್ತಾಯಿದ್ರು ಅನ್ನೋದು ಅಲ್ಲಿಯ ವಾತಾವರಣ ಗಮನಿಸಿದಾಗ, ಅಲ್ಲಿಯ ತಜ್ಞರನ್ನು ಗಮನಿಸಿದಾಗ, ಅವ್ರು ಹೇಳೋದು ಮಾತನ್ನು ಗಮನಿಸಿದಾಗ ಹೌದಪ್ಪ ಇದನ್ನು ಒಳ್ಳೇದು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಆಡಳಿತಾರೂಢ ಪಕ್ಷದಲ್ಲೇ ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು ಮತ್ತು ಗೃಹ ಮಂತ್ರಿ ಪರಮೇಶ್ವರಪ್ಪನವರಾಗಿರ್ಬೋದು, ಅವರು ಅಷ್ಟು ಫ್ರೀ ಆಗಿ